ಶಾಂತಿ. ದಿನಾಂಕ 1/7/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಶಾಂತಿಧಾಮ ಪಾವನ ಆತ್ಮಗಳ ಮನೆ ಆಗಿದೆ. ಆ ಮನೆಗೆ ಹೋಗಬೇಕೆಂದರೆ ಸಂಪೂರ್ಣ ಪಾವನರಾಗಿ. ಶಾಂತಿಧಾಮ ಪಾವನ ಆತ್ಮಗಳ ಮನೆ ಆಗಿದೆ. ಆ ಮನೆಗೆ ಹೋಗಬೇಕೆಂದರೆ ಸಂಪೂರ್ಣ ಪಾವನರಾಗಿ. ಪ್ರಶ್ನೆ: ತಂದೆ ಎಲ್ಲ ಮಕ್ಕಳ ಬಳಿ ಯಾವ ಖಾತರಿಪಡಿಸುತ್ತಾರೆ? ತಂದೆ ಎಲ್ಲ ಮಕ್ಕಳ ಬಳಿ ಯಾವ ಖಾತರಿಪಡಿಸುತ್ತಾರೆ? ಉತ್ತರ: ಮಧುರ ಮಕ್ಕಳೇ, ನೀವು ನನ್ನನ್ನು ನೆನಪು ಮಾಡಿ, ಆಗ ಶಿಕ್ಷೆಯನ್ನು ಅನುಭವಿಸದ ಹೊರತು ನೀವು ನನ್ನ ಮನೆಗೆ ಹೋಗುತ್ತೀರೆಂದು ನಾನು ಖಾತರಿಪಡಿಸುತ್ತೇನೆ. ನೀವು ಒಬ್ಬ ತಂದೆಯೊಂದಿಗೆ ಪ್ರೀತಿ ಬೆಳೆಸಿ. ಈ ಹಳೆಯ ಜಗತ್ತನ್ನು ನೋಡುತ್ತಿದ್ದರೂ ನೋಡಬೇಡಿ. ಈ ಜಗತ್ತಿನಲ್ಲಿರುತ್ತಾ ಪವಿತ್ರರಾಗಿ ತೋರಿಸಿ. ಆಗ ಬಾಬಾ ನಿಮಗೆ ವಿಶ್ವದ ಚಕ್ರಾಧಿಪತ್ಯವನ್ನು ಅವಶ್ಯವಾಗಿ ಕೊಡುತ್ತಾರೆ. ಓಂ ಶಾಂತಿ. ಆತ್ಮೀಯ ಮಕ್ಕಳೊಡನೆ ಆತ್ಮೀಯ ತಂದೆ ಕೇಳುತ್ತಿದ್ದಾರೆ. ಇದನ್ನಂತೂ ಮಕ್ಕಳು ತಿಳಿದಿದ್ದಾರೆ. ತಂದೆ ನಾವು ಮಕ್ಕಳನ್ನು ತನ್ನ ಮನೆಗೆ ಕರೆದೊಯ್ಯಲು ಬಂದಿದ್ದಾರೆ. ಈಗ ಮನೆಗೆ ಹೋಗಬೇಕೆಂದು ಮನಸ್ಸಾಗುತ್ತದೆಯೇ? ಅದು ಎಲ್ಲ ಆತ್ಮಗಳ ಮನೆ ಆಗಿದೆ. ಇಲ್ಲಿ ಎಲ್ಲ ಜೀವಾತ್ಮಗಳ ಮನೆ ಒಂದು ಇಲ್ಲ. ಇದನ್ನಂತೂ ತಿಳಿದುಕೊಂಡಿದ್ದೀರಿ. ತಂದೆ ಬಂದಿದ್ದಾರೆ. ತಂದೆಯನ್ನು ನಿಮಂತ್ರಣದ ಮೇರೆಗೆ ಕರೆದಿದ್ದಾರೆ. ನಮ್ಮ ಮನೆ ಅಂದರೆ ಶಾಂತಿಧಾಮಕ್ಕೆ ನಡೆ. ಈಗ ತಂದೆ ಹೇಳುತ್ತಾರೆ, ತನ್ನ ಅಂತರಾಳದಲ್ಲಿ ಕೇಳಿಕೊಳ್ಳಿ, ಹೇ ಆತ್ಮಗಳೇ, ನೀವು ಪತಿತರು ಹೇಗೆ ಹೋಗಲು ಸಾಧ್ಯ? ಪಾವನರಂತೂ ಖಂಡಿತ ಆಗಬೇಕು. ಈಗ ಮನೆಗೆ ಹೋಗಬೇಕು. ಬೇರೆ ಯಾವುದೇ ವಿಚಾರ ಹೇಳುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ನೀವು ಇಷ್ಟು ಸಮಯ ಪುರುಷಾರ್ಥ ಮಾಡಿದ್ದೀರಿ. ಏತಕ್ಕಾಗಿ? ಮುಕ್ತಿಗಾಗಿ. ಅಂದ ಮೇಲೆ ಈಗ ತಂದೆ ಕೇಳುತ್ತಾರೆ, ಮನೆಗೆ ಹೋಗುವ ಆಲೋಚನೆ ಇದೆಯೇ? ಮಕ್ಕಳು ಹೇಳುತ್ತಾರೆ, ಬಾಬಾ, ಇದಕ್ಕಾಗಿಯೇ ಇಷ್ಟೊಂದು ಭಕ್ತಿ ಮಾಡಿದ್ದೇವೆ. ಇದನ್ನು ಸಹ ತಿಳಿದುಕೊಂಡಿದ್ದೀರಿ. ಯಾರೆಲ್ಲ ಜೀವಾತ್ಮಗಳಿದ್ದಾರೆ ಎಲ್ಲರನ್ನೂ ಕರೆದೊಯ್ಯಬೇಕು. ಆದರೆ ಪವಿತ್ರ ಆಗಿ ಮನೆಗೆ ಹೋಗಬೇಕು. ನಂತರ ಪವಿತ್ರ ಆತ್ಮಗಳೇ ಮೊಟ್ಟಮೊದಲು ಬರುತ್ತಾರೆ. ಅಪವಿತ್ರ ಆತ್ಮಗಳಂತೂ ಮನೆಯಲ್ಲಿರುವುದಕ್ಕೆ ಸಾಧ್ಯವಿಲ್ಲ. ಈಗ ಯಾರೆಲ್ಲ ಕೋಟ್ಯಾಂತರ ಆತ್ಮಗಳಿದ್ದಾರೆ ಖಂಡಿತ ಎಲ್ಲರೂ ಮನೆಗೆ ಹೋಗಬೇಕು. ಆ ಮನೆಗೆ ಶಾಂತಿಧಾಮ ಅಥವಾ ವಾನಪ್ರಸ್ಥ ಎಂದು ಕರೆಯಲಾಗುತ್ತದೆ. ನಾವಾತ್ಮಗಳು ಪಾವನರಾಗಿ ಪಾವನ ಶಾಂತಿಧಾಮಕ್ಕೆ ಹೋಗಬೇಕಷ್ಟೇ. ಎಷ್ಟು ಸಹಜ ವಿಚಾರ ಆಗಿದೆ. ಅದು ಪಾವನ ಶಾಂತಿಧಾಮ ಆತ್ಮಗಳದ್ದಾಗಿದೆ. ಅದು ಪಾವನ ಸುಖಧಾಮ ಜೀವಾತ್ಮಗಳದ್ದಾಗಿದೆ. ಇದು ಪತಿತ ದುಃಖಧಾಮ ಜೀವಾತ್ಮಗಳದ್ದಾಗಿದೆ. ಇದರಲ್ಲಿ ತಬ್ಬಿಬ್ಬಾಗುವ ವಿಚಾರವೇ ಇಲ್ಲ. ಎಲ್ಲಿ ಎಲ್ಲ ಆತ್ಮಗಳು ನಿವಾಸ ಮಾಡುತ್ತಾರೆ ಅದು ಶಾಂತಿಧಾಮ ಆಗಿದೆ. ಅದು ಆತ್ಮಗಳ ಪವಿತ್ರ ಜಗತ್ತು, ನಿರ್ವಿಕಾರಿ ಶಾಂತಿಧಾಮ ಜಗತ್ತಾಗಿದೆ. ಇದು ಎಲ್ಲ ಜೀವಾತ್ಮಗಳ ಹಳೆಯ ಜಗತ್ತಾಗಿದೆ. ಎಲ್ಲರೂ ಪತಿತರಾಗಿದ್ದಾರೆ. ಈಗ ತಂದೆ ಬಂದಿದ್ದಾರೆ. ಆತ್ಮಗಳನ್ನು ಪಾವನ ಮಾಡಿ ಪಾವನ ಜಗತ್ತು ಶಾಂತಿಧಾಮಕ್ಕೆ ಕರೆದೊಯ್ಯಲು. ನಂತರ ಯಾರು ರಾಜಯೋಗವನ್ನು ಕಲಿಯುತ್ತಾರೆ ಅವರೇ ಪಾವನ ಸುಖಧಾಮಕ್ಕೆ ಬರುತ್ತಾರೆ. ಇದಂತೂ ಬಹಳ ಸಹಜವಾಗಿದೆ. ಇದರಲ್ಲಿ ಯಾವುದೇ ಮಾತಿನ ಆಲೋಚನೆ ಮಾಡಬಾರದು. ಬುದ್ಧಿಯಿಂದ ತಿಳಿಯಬೇಕು. ನಮ್ಮನ್ನು ಪಾವನ ಶಾಂತಿಧಾಮಕ್ಕೆ ಕರೆದೊಯ್ಯಲು ನಾವಾತ್ಮಗಳ ತಂದೆ ಬಂದಿದ್ದಾರೆ. ಅಲ್ಲಿಗೆ ಹೋಗುವ ದಾರಿ ಯಾವುದನ್ನು ನಾವು ಮರೆತು ಹೋಗಿದ್ದೆವು ಅದನ್ನು ಈಗ ತಂದೆ ತಿಳಿಸಿದ್ದಾರೆ. ಕಲ್ಪ ನಾನು ಇದೇ ರೀತಿಯೇ ಬಂದು ಹೇಳುತ್ತೇನೆ. ಹೇ ಮಕ್ಕಳೇ, ಶಿವಬಾಬಾ ಆದ ನನ್ನನ್ನು ನೆನಪು ಮಾಡಿ. ಸರ್ವರ ಸದ್ಗತಿದಾತ ಒಬ್ಬ ಸದ್ಗುರು ಆಗಿದ್ದಾರೆ. ಅವರೇ ಬಂದು ಮಕ್ಕಳಿಗೆ ಸಂದೇಶ ಅಥವಾ ಶ್ರೀಮತ ಕೊಡುತ್ತಾರೆ. ಮಕ್ಕಳೇ, ಈಗ ನೀವು ಏನು ಮಾಡಬೇಕು ಎಂದು. ಅರ್ಧ ಕಲ್ಪ ನೀವು ಭಕ್ತಿ ಮಾಡಿದ್ದೀರಿ. ದುಃಖವನ್ನು ತೆಗೆದುಕೊಂಡಿದ್ದಾರೆ. ಖರ್ಚು ಮಾಡುತ್ತಾ ಕಂಗಾಲರಾಗಿದ್ದೀರಿ.
ಆತ್ಮನು ಸತೋಪ್ರಧಾನದಿಂದ ತಮೋಪ್ರಧಾನ ಆಗಿದೆ. ಕೇವಲ ಈ ಸ್ವಲ್ಪನೇ ವಿಚಾರವನ್ನು ತಿಳಿಯಬೇಕಿದೆ. ಈಗ ಮನೆಗೆ ಹೋಗಬೇಕೋ ಅಥವಾ ಇಲ್ಲವೋ? ಹಾ ಬಾಬಾ, ಖಂಡಿತ ಹೋಗಬೇಕು. ಅದು ನಮ್ಮ ಸಿಹಿಯಾದ ಶಾಂತಿಯ ಮನೆ ಆಗಿದೆ. ಇದನ್ನು ಸಹ ತಿಳಿದಿದ್ದೀರಿ. ನಿಜವಾಗಿಯೂ ಈಗ ನಾವು ಪತಿತರಾಗಿದ್ದೇವೆ, ಆದ್ದರಿಂದ ಹೋಗಲು ಸಾಧ್ಯವಿಲ್ಲ. ಈಗ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪ ತುಂಡಾಗುತ್ತದೆ. ಕಲ್ಪ ಇದೇ ಸಂದೇಶ ಕೊಡುತ್ತೇನೆ. ತನ್ನನ್ನು ಆತ್ಮನೆಂದು ತಿಳಿಯಿರಿ. ಈ ದೇಹವಂತೂ ಸಮಾಪ್ತಿ ಆಗುವುದಿದೆ. ಉಳಿದಂತೆ ಆತ್ಮಗಳು ಹಿಂತಿರುಗಿ ಹೋಗಬೇಕು. ಅದಕ್ಕೆ ನಿರ್ವಿಕಾರಿ ಜಗತ್ತು ಎನ್ನುತ್ತಾರೆ. ಎಲ್ಲ ನಿರ್ವಿಕಾರಿ ಆತ್ಮಗಳು ಅಲ್ಲಿ ಇರುತ್ತಾರೆ. ಅದು ಆತ್ಮಗಳ ಮನೆಯಾಗಿದೆ. ನಿರಾಕಾರ ತಂದೆ ಸಹ ಅಲ್ಲಿ ಇರುತ್ತಾರೆ. ಎಲ್ಲರಿಗಿಂತಲೂ ಕೊನೆಯಲ್ಲಿ ತಂದೆ ಬರುತ್ತಾರೆ. ಏಕೆಂದರೆ ಪುನಃ ಎಲ್ಲರನ್ನೂ ಹಿಂತಿರುಗಿ ಕರೆದೊಯ್ಯಬೇಕು. ಒಬ್ಬರೂ ಸಹ ಪತಿತ ಆತ್ಮ ಇರುವುದಿಲ್ಲ. ಇದರಲ್ಲಿ ಯಾವುದೇ ತಬ್ಬಿಬ್ಬಾಗುವ ಅಥವಾ ತೊಂದರೆಯ ವಿಚಾರ ಇಲ್ಲ. ಹೇ ಪತಿತ ಪಾವನ, ಬಂದು ನಮ್ಮನ್ನು ಪಾವನ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗು ಎಂದು ಹಾಡುತ್ತಾರೆ ಸಹ. ಎಲ್ಲರ ತಂದೆ ಅಲ್ಲವೇ? ನಂತರ ಯಾವಾಗ ಹೊಸ ಜಗತ್ತಿನಲ್ಲಿ ಪಾತ್ರ ಅಭಿನಯಿಸಲು ಬರುತ್ತಾರೆ, ಆಗ ಬಹಳ ಕಡಿಮೆ ಮಂದಿ ಇರುತ್ತಾರೆ. ಉಳಿದಂತೆ ಇಷ್ಟೊಂದು ಕೋಟ್ಯಾಂತರ ಆತ್ಮಗಳು ಎಲ್ಲಿ ಹೋಗಿ ಇರುತ್ತಾರೆ? ಇದನ್ನು ಸಹ ತಿಳಿದುಕೊಂಡಿದ್ದೀರಿ. ಸತ್ಯುಗದಲ್ಲಿ ಸ್ವಲ್ಪ ಜೀವಾತ್ಮಗಳು ಇದ್ದರು. ಚಿಕ್ಕ ವೃಕ್ಷ ಇತ್ತು, ನಂತರ ವೃದ್ಧಿಯನ್ನು ಹೊಂದಿದೆ. ವೃಕ್ಷದಲ್ಲಿ ಅನೇಕ ಧರ್ಮಗಳದ್ದು ವಿಭಿನ್ನತೆ ಇದೆ. ಅದನ್ನೇ ಕಲ್ಪವೃಕ್ಷ ಎನ್ನುತ್ತಾರೆ. ಒಂದು ವೇಳೆ ಏನೂ ಅರ್ಥವಾಗದಿದ್ದರೆ ಕೇಳಬಹುದು. ಕೆಲವರು ಹೇಳುತ್ತಾರೆ, ಬಾಬಾ, ನಾವು ಕಲ್ಪದ ಆಯಸ್ಸನ್ನು 5000 ವರ್ಷ ಎಂದು ಹೇಗೆ ಒಪ್ಪಿಕೊಳ್ಳುವುದು? ಅರೆ, ತಂದೆ ಅಂತೂ ಸತ್ಯವನ್ನೇ ತಿಳಿಸುತ್ತಾರೆ. ಚಕ್ರದ ಲೆಕ್ಕವನ್ನು ಸಹ ತಿಳಿಸಿದ್ದಾರೆ. ಈ ಕಲ್ಪದ ಸಂಗಮದಲ್ಲಿಯೇ ತಂದೆ ಬಂದು ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ. ಆ ರಾಜಧಾನಿ ಈಗ ಇಲ್ಲ. ಸತ್ಯುಗದಲ್ಲಿ ನಂತರ ಒಂದು ದೈವಿ ರಾಜಧಾನಿ ಇರುತ್ತದೆ. ಈ ಸಮಯದಲ್ಲಿ ನಿಮಗೆ ರಚಯಿತ ಹಾಗೂ ರಚನೆಯ ಜ್ಞಾನವನ್ನು ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಕಲ್ಪದ ಸಂಗಮಯುಗದಲ್ಲಿ ಬರುತ್ತೇನೆ. ಹೊಸ ಜಗತ್ತಿನ ಸ್ಥಾಪನೆ ಮಾಡುತ್ತೇನೆ. ಹಳೆಯ ಜಗತ್ತು ಸಮಾಪ್ತಿ ಆಗುವುದಿದೆ. ಡ್ರಾಮಾದ ಯೋಜನೆಗನುಸಾರ ಹೊಸದರಿಂದ ಹಳೆಯದು, ಹಳೆಯದರಿಂದ ಹೊಸದು ಆಗುತ್ತದೆ. ಇದರ 4 ಭಾಗ ಪೂರ್ಣ ಇದೆ. ಇದಕ್ಕೆ ಸ್ವಸ್ತಿಕ್ ಎಂದು ಹೇಳುತ್ತಾರೆ. ಆದರೆ ಸ್ವಲ್ಪನೂ ತಿಳಿದುಕೊಳ್ಳುವುದಿಲ್ಲ. ಭಕ್ತಿ ಮಾರ್ಗದಲ್ಲಂತೂ ಒಂದು ರೀತಿ ಗೊಂಬೆಗಳ ಆಟವಾಡುತ್ತಿರುತ್ತಾರೆ. ಅಪಾರ ಚಿತ್ರ ಇದೆ. ದೀಪಾವಳಿಯಲ್ಲಿ ವಿಶೇಷವಾಗಿ ಅಂಗಡಿಯನ್ನು ತೆಗೆಯುತ್ತಾರೆ. ಅನೇಕ ಚಿತ್ರ ಇದೆ. ಈಗ ನೀವು ತಿಳಿದುಕೊಂಡಿದ್ದೀರಿ. ಒಬ್ಬ ಶಿವಬಾಬಾ ಹಾಗೂ ನಾವು ಮಕ್ಕಳಿದ್ದೇವೆ. ನಂತರ ಇಲ್ಲಿ ಬಂದರೆ ಲಕ್ಷ್ಮೀನಾರಾಯಣರ ರಾಜ್ಯ, ನಂತರ ರಾಮ ಸೀತೆಯ ರಾಜ್ಯ, ನಂತರ ಬೇರೆ ಬೇರೆ ಧರ್ಮ ಬರುತ್ತದೆ. ಅದರೊಂದಿಗೆ ನೀವು ಮಕ್ಕಳದ್ದು ಸಂಬಂಧವೇ ಇಲ್ಲ. ಅವರು ತನ್ನ ಸಮಯದಲ್ಲಿ ಬರುತ್ತಾರೆ. ನಂತರ ಎಲ್ಲರೂ ಹಿಂತಿರುಗಿ ಹೋಗಬೇಕು. ನೀವು ಮಕ್ಕಳು ಈಗ ಮನೆಗೆ ಹೋಗಬೇಕು. ಈ ಇಡೀ ಜಗತ್ತು ವಿನಾಶ ಆಗುವುದಿದೆ. ಈಗ ಇದರಲ್ಲೇನಿರುವುದು? ಈ ಜಗತ್ತಿನೊಂದಿಗೆ ಮನಸ್ಸು ಬೆಳೆಸಬಾರದು. ಒಬ್ಬ ಪ್ರಿಯತಮನೊಂದಿಗೆ ಪ್ರೀತಿ ಬೆಳೆಸಬೇಕು. ಅವರು ಹೇಳುತ್ತಾರೆ, ನನ್ನೊಬ್ಬನ ಜೊತೆ ಮನಸ್ಸು ಬೆಳೆಸಿ, ಆಗ ನೀವು ಪಾವನರಾಗುತ್ತೀರಿ. ಈಗ ಬಹಳಷ್ಟು ಹೋಗಿದೆ, ಸ್ವಲ್ಪ ಉಳಿದುಕೊಂಡಿದೆ. ಸಮಯ ಹೋಗುತ್ತಿರುತ್ತದೆ. ಯೋಗದಲ್ಲಿರುವುದಿಲ್ಲವೆಂದರೆ ನಂತರ ಅಂತ್ಯದಲ್ಲಿ ಅವರು ಬಹಳ ಪಶ್ಚಾತ್ತಾಪ ಪಡುತ್ತಾರೆ. ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಪದವಿ ಸಹ ಭ್ರಷ್ಟವಾಗುತ್ತದೆ. ಇದು ಸಹ ನಿಮಗೆ ಈಗ ಗೊತ್ತಾಗಿದೆ. ನಮ್ಮ ಮನೆಯನ್ನು ಬಿಟ್ಟು ನಾವು ಎಷ್ಟೊಂದು ಸಮಯ ಆಗಿದೆ ಎಂದು. ಮನೆಗೆ ಹೋಗುವುದಕ್ಕಾಗಿಯೇ ತಲೆ ಕೆಡಿಸಿಕೊಳ್ಳುತ್ತಾರಲ್ಲವೇ?
ತಂದೆ ಸಹ ಮನೆಯಲ್ಲಿಯೇ ಸಿಗುತ್ತಾರೆ. ಸತ್ಯುಗದಲ್ಲಂತೂ ಸಿಗುವುದಿಲ್ಲ. ಮುಕ್ತಿಧಾಮಕ್ಕೆ ಹೋಗುವುದಕ್ಕಾಗಿ ಮನುಷ್ಯರು ಎಷ್ಟೊಂದು ಶ್ರಮ ಪಡುತ್ತಾರೆ. ಅದಕ್ಕೆ ಭಕ್ತಿ ಮಾರ್ಗ ಎನ್ನುತ್ತಾರೆ. ಡ್ರಾಮಾನುಸಾರವಾಗಿ ಈಗ ಭಕ್ತಿ ಮಾರ್ಗ ಸಮಾಪ್ತಿ ಆಗುವುದಿದೆ. ಈಗ ನಾನು ನಿಮ್ಮನ್ನು ಮನೆಗೆ ಕರೆದೊಯ್ಯಲು ಬಂದಿದ್ದೇನೆ. ಖಂಡಿತ ಕರೆದೊಯ್ಯುತ್ತೇನೆ. ಯಾರೆಷ್ಟು ಪಾವನರಾಗುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಇದರಲ್ಲಿ ತಬ್ಬಿಬ್ಬಾಗುವ ವಿಚಾರವೇ ಇಲ್ಲ. ತಂದೆ ಹೇಳುತ್ತಾರೆ, ಮಕ್ಕಳೇ, ನೀವು ನನ್ನನ್ನು ನೆನಪು ಮಾಡಿ. ಆಗ ಶಿಕ್ಷೆಯನ್ನು ಅನುಭವಿಸದೆ ನೀವು ಮನೆಗೆ ಹೊರಟು ಹೋಗುತ್ತೀರಿ ಎಂದು ನಾನು ಖಾತರಿಪಡಿಸುತ್ತೇನೆ. ನೆನಪಿನಿಂದ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ. ಒಂದು ವೇಳೆ ನೆನಪು ಮಾಡುವುದಿಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ಪದವಿ ಸಹ ಭ್ರಷ್ಟವಾಗುತ್ತದೆ. ಪ್ರತಿ 5000 ವರ್ಷದ ನಂತರ ನಾನು ಇದನ್ನೇ ಬಂದು ತಿಳಿಸುತ್ತೇನೆ. ನಿಮ್ಮನ್ನು ಹಿಂತಿರುಗಿ ಕರೆದೊಯ್ಯಲು ನಾನು ಅನೇಕ ಬಾರಿ ಬಂದಿದ್ದೇನೆ. ನೀವು ಮಕ್ಕಳೇ ಸೋಲು ಗೆಲುವಿನ ಪಾತ್ರವನ್ನು ಅಭಿನಯಿಸುತ್ತೀರಿ. ನಂತರ ನಾನು ಕರೆದೊಯ್ಯಲು ಬರುತ್ತೇನೆ. ಇದು ಪತಿತ ಜಗತ್ತಾಗಿದೆ. ಆದ್ದರಿಂದ ಪತಿತ ಪಾವನ ಬಾ. ನಾವು ವಿಕಾರಿ ಪತಿತರಾಗಿದ್ದೇವೆ. ಬಂದು ನಿರ್ವಿಕಾರಿ ಪಾವನ ಮಾಡು ಎಂದು ಹಾಡುತ್ತಾರೆ. ಇದು ವಿಕಾರಿ ಜಗತ್ತಾಗಿದೆ. ಈಗ ನೀವು ಮಕ್ಕಳು ಸಂಪೂರ್ಣ ನಿರ್ವಿಕಾರಿಯಾಗಬೇಕು. ಯಾರು ಕೊನೆಯಲ್ಲಿ ಬರುತ್ತಾರೆ ಅವರು ಶಿಕ್ಷೆಯನ್ನು ಅನುಭವಿಸಿ ಹೋಗುತ್ತಾರೆ. ಆದ್ದರಿಂದ ಪುನಃ ಎಲ್ಲಿ 2 ಕಲೆ ಕಡಿಮೆ ಆಗುತ್ತದೋ ಅಂತಹ ಜಗತ್ತಿಗೆ ಬರುತ್ತಾರೆ. ಅವರಿಗೆ ಸಂಪೂರ್ಣ ಪವಿತ್ರ ಎನ್ನುವುದಿಲ್ಲ. ಆದ್ದರಿಂದ ಈಗ ಪುರುಷಾರ್ಥವನ್ನು ಸಹ ಪೂರ್ಣ ಮಾಡಬೇಕು. ಕಡಿಮೆ ಪದವಿ ಆಗುವ ರೀತಿ ಇರದಿರಲಿ. ಭಲೆ ರಾವಣ ರಾಜ್ಯ ಇಲ್ಲ, ಆದರೆ ಪದವಿಯಂತೂ ಕ್ರಮಾನುಸಾರವಾಗಿದೆ ಅಲ್ಲವೇ? ಆತ್ಮದಲ್ಲಿ ಮಿಶ್ರಣ ಸೇರುತ್ತದೆ. ನಂತರ ಅದಕ್ಕೆ ಶರೀರ ಸಹ ಅದೇ ರೀತಿ ಸಿಗುತ್ತದೆ. ಆತ್ಮ ಸ್ವರ್ಣಿಮ ಯುಗದಿಂದ ರಜತ ಯುಗದಂತೆ ಆಗುತ್ತದೆ. ಬೆಳ್ಳಿಯ ಮಿಶ್ರಣ ಆತ್ಮಕ್ಕೆ ಸೇರುತ್ತದೆ. ನಂತರ ದಿನ ಪ್ರತಿದಿನ ಜಾಸ್ತಿ ಕೊಳಕು ಸೇರುತ್ತದೆ. ತಂದೆ ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಯಾರಿಗಾದರೂ ಅರ್ಥವಾಗದಿದ್ದರೆ ಕೈ ಎತ್ತಿ. ಯಾರು 84 ಜನ್ಮಗಳ ಚಕ್ರವನ್ನು ಸುತ್ತಿದ್ದಾರೆ ಅವರಿಗೆಯೇ ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ಇವರ 84 ಜನ್ಮಗಳ ಅಂತ್ಯದಲ್ಲಿ ನಾನು ಬಂದು ಪ್ರವೇಶ ಮಾಡುತ್ತೇನೆ. ಇವರೇ ನಂತರ ಮೊದಲ ನಂಬರ್ನಲ್ಲಿ ಬರಬೇಕು. ಯಾರು ಮೊದಲಿನಲ್ಲಿದ್ದರೂ ಅವರು ಕೊನೆಯಲ್ಲಿದ್ದಾರೆ. ಅವರೇ ಮೊದಲನೇ ನಂಬರ್ನಲ್ಲಿ ಹೋಗಬೇಕು. ಅವರು ಬಹಳ ಜನ್ಮಗಳ ಅಂತ್ಯದಲ್ಲಿ ಪತಿತರಾಗಿದ್ದಾರೆ. ನಾನು ಪತಿತ ಪಾವನ ಅವರದ್ದೇ ಶರೀರದಲ್ಲಿ ಬರುತ್ತೇನೆ. ಅವರನ್ನು ಪಾವನ ಮಾಡುತ್ತೇನೆ. ಎಷ್ಟು ಸ್ಪಷ್ಟಪಡಿಸಿ ತಿಳಿಸುತ್ತೇನೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪ ಭಸ್ಮವಾಗುತ್ತದೆ. ಗೀತೆಯ ಜ್ಞಾನವನ್ನಂತೂ ನೀವು ಬಹಳ ಕೇಳಿದ್ದೀರಿ ಹಾಗೂ ತಿಳಿಸೂ ಇದ್ದೀರಿ. ಆದರೆ ಅದರಿಂದ ನೀವು ಸದ್ಗತಿಯನ್ನು ಪಡೆದಿಲ್ಲ. ಬಹಳ ಸನ್ಯಾಸಿಯರು ನಿಮಗೆ ಇಂಪಾದ ಧ್ವನಿಯಿಂದ ಶಾಸ್ತ್ರವನ್ನು ತಿಳಿಸಿದ್ದಾರೆ. ಆ ಇಂಪಾದ ಧ್ವನಿಯನ್ನು ಕೇಳಿ ದೊಡ್ಡ ದೊಡ್ಡ ವ್ಯಕ್ತಿ ಹೋಗಿ ಒಟ್ಟು ಸೇರುತ್ತಾರೆ. ಕನರಸ ಇದೆ ಅಲ್ಲವೇ? ಭಕ್ತಿ ಮಾರ್ಗ ಇರುವುದೇ ಕನರಸ. ಇದರಲ್ಲಂತೂ ಆತ್ಮ ತಂದೆಯನ್ನು ನೆನಪು ಮಾಡಬೇಕು. ಭಕ್ತಿ ಮಾರ್ಗ ಈಗ ಪೂರ್ಣ ಆಗುತ್ತದೆ. ತಂದೆ ಹೇಳುತ್ತಾರೆ, ನಾನು ನೀವು ಮಕ್ಕಳಿಗೆ ಜ್ಞಾನ ಕೊಡಲು ಬಂದಿದ್ದೇನೆ. ಅದನ್ನು ಯಾರೂ ತಿಳಿದುಕೊಂಡಿಲ್ಲ. ನಾನೇ ಜ್ಞಾನದ ಸಾಗರನಾಗಿದ್ದೇನೆ. ನಾಲೆಡ್ಜ್ಗೆ ಜ್ಞಾನ ಎನ್ನುತ್ತಾರೆ. ನಿಮಗೆ ಎಲ್ಲವನ್ನೂ ಓದಿಸುತ್ತಾರೆ. 84ರ ಚಕ್ರವನ್ನು ಸಹ ತಿಳಿಸುತ್ತಾರೆ. ನಿಮ್ಮಲ್ಲಿ ಪೂರ್ಣ ಜ್ಞಾನ ಇದೆ. ಸ್ಥೂಲವತನದಿಂದ ಸೂಕ್ಷ್ಮವತನವನ್ನು ದಾಟಿ ನಂತರ ಮೂಲವತನಕ್ಕೆ ಹೋಗುತ್ತೀರಿ. ಮೊಟ್ಟಮೊದಲು ಲಕ್ಷ್ಮೀನಾರಾಯಣರ ರಾಜ್ಯ ಇದೆ. ಅಲ್ಲಿ ವಿಕಾರಿ ಮಕ್ಕಳು ಇರುವುದಿಲ್ಲ. ರಾವಣ ರಾಜ್ಯವೇ ಇಲ್ಲ. ಯೋಗ ಬಲದಿಂದ ಎಲ್ಲ ನಡೆಯುತ್ತದೆ. ಈಗ ಮಗುವಾಗಿ
ಗರ್ಭ ಮಹಲ್ಗೆ ಹೋಗಬೇಕಿದೆ ಎಂದು ನಿಮಗೆ ಸಾಕ್ಷಾತ್ಕಾರವಾಗುತ್ತದೆ. ಖುಷಿಯಿಂದ ಹೋಗುತ್ತಾರೆ. ಇಲ್ಲಂತೂ ಮನುಷ್ಯ ಎಷ್ಟೊಂದು ಅಳುತ್ತಾ ಚೀರಾಡುತ್ತಾನೆ. ಇಲ್ಲಂತೂ ಗರ್ಭ ಜೈಲಿಗೆ ಹೋಗುತ್ತಾರಲ್ಲವೇ, ಅಲ್ಲಿ ಅಳುವ ಚೀರಾಡುವ ವಿಚಾರವೇ ಇಲ್ಲ. ಶರೀರ ಅಂತೂ ಖಂಡಿತ ಬದಲಾಗಬೇಕು. ಸರ್ಪದ ಉದಾಹರಣೆ ಇದ್ದಂತೆ. ಇದರಲ್ಲಿ ತಬ್ಬಿಬ್ಬಾಗುವ ವಿಚಾರವೇ ಇಲ್ಲ. ಜಾಸ್ತಿ ಕೇಳುವ ಹಾಗೆ ಇರುವುದಿಲ್ಲ. ಪೂರ್ಣ ಪಾವನ ಆಗುವ ಪುರುಷಾರ್ಥದಲ್ಲಿ ತೊಡಗಬೇಕು. ತಂದೆಯನ್ನು ನೆನಪು ಮಾಡಲು ಶ್ರಮ ಆಗುತ್ತದೇನೋ? ತಂದೆಯ ಸನ್ಮುಖದಲ್ಲಿ ಕುಳಿತುಕೊಂಡಿದ್ದೀರಲ್ಲವೇ? ನಾನು ನಿಮ್ಮ ತಂದೆ, ನಿಮಗೆ ಸುಖದ ಆಸ್ತಿಯನ್ನು ಕೊಡುತ್ತೇನೆ. ನೀವು ಇದೊಂದೇ ಅಂತಿಮ ಜನ್ಮ, ನೆನಪು ಮಾಡಲು ಸಾಧ್ಯ ಇಲ್ಲವೇ? ಇಲ್ಲಿ ಚೆನ್ನಾಗಿ ತಿಳಿಯುತ್ತಾರೆ. ನಂತರ ಮನೆಗೆ ಹೋಗಿ ಪತ್ನಿ ಇತ್ಯಾದಿಯರ ಮುಖ ನೋಡಿದರೆ ಮಾಯೆ ತಿಂದುಬಿಡುತ್ತದೆ. ತಂದೆ ಹೇಳುತ್ತಾರೆ, ಯಾರಲ್ಲಿಯೂ ಮೋಹವನ್ನಿಟ್ಟುಕೊಳ್ಳಬೇಡಿ. ಅದಂತೂ ಎಲ್ಲ ಸಮಾಪ್ತಿ ಆಗಲೇಬೇಕು. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ನಡೆಯುತ್ತಾ ಓಡಾಡುತ್ತಾ ತಂದೆ ಹಾಗೂ ತನ್ನ ರಾಜಧಾನಿಯನ್ನು ನೆನಪು ಮಾಡಿ ದೈವಿ ಗುಣವನ್ನು ಸಹ ಧಾರಣೆ ಮಾಡಬೇಕು. ಸತ್ಯುಗದಲ್ಲಿ ಈ ಕೊಳಕು ವಸ್ತು, ಮಾಂಸ ಇತ್ಯಾದಿ ಇರುವುದೇ ಇಲ್ಲ. ತಂದೆ ಹೇಳುತ್ತಾರೆ, ವಿಕಾರಗಳನ್ನು ಬಿಟ್ಟುಬಿಡಿ. ನಾನು ನಿಮಗೆ ವಿಶ್ವದ ಚಕ್ರಾಧಿಪತ್ಯವನ್ನು ಕೊಡುತ್ತೇನೆ. ಎಷ್ಟೊಂದು ಸಂಪಾದನೆ ಆಗುತ್ತದೆ. ಅಂದ ಮೇಲೆ ಪವಿತ್ರ ಆಗಿರುವುದಿಲ್ಲವೇ? ಕೇವಲ ಒಂದು ಜನ್ಮ ಪವಿತ್ರ ಆಗಿರುವುದರಿಂದ ಎಷ್ಟೊಂದು ದೊಡ್ಡ ಸಂಪಾದನೆ ಆಗುತ್ತದೆ. ಬಲೆ ಒಟ್ಟಿಗೆ ಇರಿ. ಜ್ಞಾನದ ಖಡ್ಗ ಮಧ್ಯದಲ್ಲಿರಲಿ. ಪವಿತ್ರವಾಗಿದ್ದು ತೋರಿಸಿದರೆ ಎಲ್ಲರಿಗಿಂತ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಏಕೆಂದರೆ ಬಾಲಬ್ರಹ್ಮಚಾರಿ ಆದರು. ನಂತರ ಜ್ಞಾನ ಸಹ ಬೇಕು. ಅನ್ಯರನ್ನು ತನ್ನ ಸಮಾನ ಮಾಡಿಕೊಳ್ಳಬೇಕು. ಸನ್ಯಾಸಿಯರಿಗೆ ತೋರಿಸಬೇಕು ಹೇಗೆ ನಾವು ಒಟ್ಟಿಗೆ ಇದ್ದು ಪವಿತ್ರವಾಗಿರುತ್ತೇವೆ ಎಂದು. ಆಗ ಇವರಲ್ಲಂತೂ ಬಹಳ ತಾಕತ್ತು ಇದೆ ಎಂದು ತಿಳಿಯುತ್ತಾರೆ. ತಂದೆ ಹೇಳುತ್ತಾರೆ, ಈ ಒಂದು ಜನ್ಮ ಪವಿತ್ರ ಇರುವುದರಿಂದ 21 ಜನ್ಮ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಎಷ್ಟು ದೊಡ್ಡ ಪ್ರಶಸ್ತಿ ಸಿಗುತ್ತದೆ. ಅಂದ ಮೇಲೆ ಪವಿತ್ರ ಆಗಿದ್ದು ತೋರಿಸುವುದಿಲ್ಲವೇ? ಸಮಯವೇ ಬಹಳ ಸ್ವಲ್ಪ ಇದೆ. ಶಬ್ದ ಹರಡುತ್ತದೆ. ದಿನಪತ್ರಿಕೆಗಳಲ್ಲಿಯೂ ಸಹ ಬರುತ್ತದೆ. ರಿಹರ್ಸಲ್ಲನ್ನಂತೂ ನೋಡಿದ್ದೀರಲ್ಲವೇ? ಒಂದು ಟೈಮ್ ಬಾಂಬ್ನಿಂದ ಎಂತಹ ಪರಿಸ್ಥಿತಿ ಆಗಿ ಹೋಗಿದೆ. ಈಗಲೂ ಸಹ ಆಸ್ಪತ್ರೆಯಲ್ಲಿದ್ದಾರೆ. ಈಗಂತೂ ಆ ರೀತಿ ಬಾಂಬ್ಸ್ ಇತ್ಯಾದಿಯನ್ನು ಮಾಡುತ್ತಾರೆ. ಯಾವುದೇ ತೊಂದರೆ ಆಗುವುದಿಲ್ಲ. ತಕ್ಷಣವೇ ಸಮಾಪ್ತಿ. ಹಾಗೂ ಈ ರಿಹರ್ಸಲ್ ಆದ ನಂತರ ಫೈನಲ್ ಆಗುತ್ತದೆ. ತಕ್ಷಣ ಸಾಯುತ್ತಾರೋ ಅಥವಾ ಇಲ್ಲವೋ ನೋಡುತ್ತಾರೆ. ನಂತರ ಬೇರೆ ಯುಕ್ತಿಯನ್ನು ರಚಿಸುತ್ತಾರೆ. ಆಸ್ಪತ್ರೆ ಇತ್ಯಾದಿ ಇರುವುದಿಲ್ಲ. ಯಾರು ಕುಳಿತು ಸೇವೆ ಮಾಡುತ್ತಾರೆ? ತಿಥಿ ಮಾಡಿಸುವಂತಹ ಯಾವುದೇ ಬ್ರಾಹ್ಮಣ ಇರುವುದಿಲ್ಲ. ಬಾಂಬ್ ಎಸೆದರು ಹಾಗೂ ಸಮಾಪ್ತಿ. ಭೂಕಂಪದಲ್ಲಿ ಎಲ್ಲರೂ ನಾಶ ಆಗುತ್ತಾರೆ. ತಡ ಆಗುವುದಿಲ್ಲ. ಇಲ್ಲಿ ಸಾಕಷ್ಟು ಮನುಷ್ಯರಿದ್ದಾರೆ. ಸತ್ಯುಗದಲ್ಲಿ ಬಹಳ ಕಡಿಮೆ ಇರುತ್ತಾರೆ. ಅಂದ ಮೇಲೆ ಇಷ್ಟೆಲ್ಲ ಮಂದಿ ಹೇಗೆ ವಿನಾಶವಾಗುತ್ತಾರೆ? ಮುಂದೆ ಸಾಗುತ್ತಾ ನೋಡಬಹುದು. ಅಲ್ಲಂತೂ ಪ್ರಾರಂಭದಲ್ಲಿ 9 ಲಕ್ಷ ಇರುತ್ತಾರೆ. ಭಿಕ್ಷುಕರು ಸಹ ನೀವು ಆಗಿದ್ದೀರಿ. ಸಾಹೇಬ ಸಹ ನಿಮಗೆ ಪ್ರಿಯವಾಗಿದ್ದಾರೆ. ಈಗ ಎಲ್ಲವನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿದುಕೊಂಡಾಯಿತು. ಅಂತಹ ಭಿಕ್ಷುಕರು ತಂದೆಗೆ ಪ್ರಿಯವೆನಿಸುತ್ತಾರೆ. ಸತ್ಯುಗದಲ್ಲಿ ಬಹಳ ಚಿಕ್ಕದಾದ ವೃಕ್ಷ ಇರುತ್ತದೆ. ವಿಚಾರಗಳನ್ನಂತೂ ಬಹಳ ತಿಳಿಸುತ್ತಾರೆ. ಯಾರೆಲ್ಲ ಪಾತ್ರಧಾರಿ ಇದ್ದಾರೆ, ಎಲ್ಲ ಆತ್ಮಗಳು ಅವಿನಾಶಿಯಾಗಿದ್ದಾರೆ. ತನ್ನ ತನ್ನ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ. ಕಲ್ಪ ನೀವೇ ಬಂದು ತಂದೆಗೆ ವಿದ್ಯಾರ್ಥಿಯಾಗಿ ಓದುತ್ತೀರಿ. ಬಾಬಾ ನಮ್ಮನ್ನು ಪವಿತ್ರ ಮಾಡಿ ಜೊತೆಯಲ್ಲಿ ಕರೆದೊಯ್ಯುತ್ತಾರೆಂದು ತಿಳಿದಿದ್ದೀರಿ. ಬಾಬಾ ಸಹ ಡ್ರಾಮಾನುಸಾರವಾಗಿ ಬಂಧಿತರಾಗಿದ್ದಾರೆ. ಎಲ್ಲರನ್ನು ಹಿಂತಿರುಗಿ ಕರೆದೊಯ್ಯುತ್ತಾರೆ. ಆದ್ದರಿಂದ ಪಾಂಡವ ಸೇನೆ ಎಂಬ ಹೆಸರೇ ಇದೆ. ನೀವು ಪಾಂಡವರು ಏನು ಮಾಡುತ್ತಿದ್ದೀರಿ?
ನೀವು ತಂದೆಯಿಂದ ಕಲ್ಪದ ಹಿಂದಿನಂತೆ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ: ತಂದೆಯ ಪ್ರಿಯರಾಗಲು ಪೂರ್ಣ ಭಿಕ್ಷುಕರಾಗಬೇಕು. ದೇಹವನ್ನು ಸಹ ಮರೆತು ಸ್ವಯಂವನ್ನು ಆತ್ಮನೆಂದು ತಿಳಿಯುವುದೇ ಭಿಕ್ಷುಕರಾಗುವುದಾಗಿದೆ. ತಂದೆಯಿಂದ ಅತ್ಯಂತ ದೊಡ್ಡ ಪ್ರಶಸ್ತಿ ತೆಗೆದುಕೊಳ್ಳಲು ಪಾವನರಾಗಿ ತೋರಿಸಬೇಕು. 2. ಹಿಂತಿರುಗಿ ಮನೆಗೆ ಹೋಗಬೇಕು. ಆದ್ದರಿಂದ ಹಳೆಯ ಜಗತ್ತಿನೊಂದಿಗೆ ಮನಸ್ಸು ಬೆಳೆಸಬಾರದು. ಒಬ್ಬ ಪ್ರಿಯತಮನ ಜೊತೆಯಲ್ಲಿಯೇ ಪ್ರೀತಿ ಬೆಳೆಸಬೇಕು. ತಂದೆ ಮತ್ತು ರಾಜಧಾನಿಯನ್ನು ನೆನಪು ಮಾಡಬೇಕು. ವರದಾನ: ಬ್ರಾಹ್ಮಣ ಜೀವನದಲ್ಲಿ ಸದಾ ಚಿಯರ್ಫುಲ್ ಹಾಗೂ ಕೇರ್ಫುಲ್ ಮೂಡ್ನಲ್ಲಿರುವಂತಹ ಕಂಬೈನ್ ರೂಪಧಾರಿಯಾಗಿರಿ. ಬ್ರಾಹ್ಮಣ ಜೀವನದಲ್ಲಿ ಸದಾ ಚಿಯರ್ಫುಲ್ ಹಾಗೂ ಕೇರ್ಫುಲ್ ಮೂಡ್ನಲ್ಲಿರುವಂತಹ ಕಂಬೈನ್ ರೂಪಧಾರಿಯಾಗಿರಿ. ಒಂದು ವೇಳೆ ಯಾವುದೇ ಪರಿಸ್ಥಿತಿಯಲ್ಲಿ ಪ್ರಸನ್ನತೆಯ ಮೂಡ್ ಪರಿವರ್ತನೆ ಆಗುತ್ತದೆ ಎಂದರೆ ಅವರಿಗೆ ಸದಾ ಕಾಲದ ಪ್ರಸನ್ನತೆ ಎನ್ನುವುದಿಲ್ಲ. ಬ್ರಾಹ್ಮಣ ಜೀವನದಲ್ಲಿ ಸದಾ ಚಿಯರ್ಫುಲ್ ಹಾಗೂ ಕೇರ್ಫುಲ್ ಮೂಡ್ ಇರಲಿ. ಮೂಡ್ ಬದಲಿಸಿಕೊಳ್ಳಬಾರದು. ಯಾವಾಗ ಮೂಡ್ ಬದಲಾಗುತ್ತದೆ ಆಗ ನನಗಂತೂ ಏಕಾಂತ ಬೇಕೆಂದು ಹೇಳುತ್ತಾರೆ. ಇಂದು ನನ್ನ ಮೂಡ್ ಈ ರೀತಿ ಇದೆ. ಯಾವಾಗ ಒಬ್ಬಂಟಿಗರಾಗುತ್ತೀರೋ ಆಗ ಮೂಡ್ ಬದಲಾಗುತ್ತದೆ. ಸದಾ ಕಂಬೈನ್ ರೂಪದಲ್ಲಿರಿ, ಆಗ ಮೂಡ್ ಬದಲಾಗುವುದಿಲ್ಲ. ಸ್ಲೋಗನ್: ಯಾವುದೇ ಉತ್ಸವವನ್ನಾಚರಿಸುವುದು ಅಂದರೆ ನೆನಪು ಮತ್ತು ಸೇವೆಯ ಉತ್ಸಾಹದಲ್ಲಿರುವುದು. ಯಾವುದೇ ಉತ್ಸವವನ್ನಾಚರಿಸುವುದು ಅಂದರೆ ನೆನಪು ಮತ್ತು ಸೇವೆಯ ಉತ್ಸಾಹದಲ್ಲಿರುವುದು. ಓಂ ಶಾಂತಿ.